ಮುಗಳಕೋಡ್ ವರದಿ. ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರಿಂದ ಮಹಿಳೆಯರಿಗೆ ಸೀರೆ ವಿತರಣೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದಲ್ಲಿ ಪರಮ ಪೂಜ್ಯ ಶ್ರೀ ಕ್ಷರಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 40ನೆಯ ಗುರುವಂದನಾ ಮಹೋತ್ಸವ ನಿಮಿತ್ತ ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಮುಗಳಕೋಡ್ ಪಟ್ಟಣದ ವಾರ್ಡ್ ನಂಬರ್ 5 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮತ್ತು ವಾರ್ಡ್ ನಂಬರ್ 3ರ ಶ್ರೀ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಮಹಿಳೆಯರಿಗೆ ಸೀರೆ ಹಂಚುವ ಮೂಲಕ 40ನೆಯ ಗುರುವಂದನಾ ಮಹೋತ್ಸವಕ್ಕೆ ಶ್ರೀಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಚಾಲನೆ ನೀಡಿದರು. ಈ ಸಮಯದಲ್ಲಿ ಶ್ರೀಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಮಾತನಾಡಿದರು. ವರದಿ ಹನುಮಂತ ಸನ್ನೆಕ್ಕಿನವರು, ಯುಕೆ ಫಸ್ಟ್ ನ್ಯೂಸ್, ರಾಯಬಾಗ್. ಭಕ್ತರಿಗೆ ಆ ಉಭಯ ಗುರುಗಳ ಆಶೀರ್ವಾದ ಇರಲಿ. ಈ ಅಂಬೇಡ್ಕರ್ ಬಡಾವಣೆಯಲ್ಲಿ ಮುಂದೆ ಬರುವಂತ ದಿನದಲ್ಲಿ ಬಂಗಾರದ ಹೊಗೆಯನ್ನು ಹಾಯಲಿ ಅನ್ನುವಂಥ ಆಶೀರ್ವಾದವನ್ನು ಮಾಡಿ ಮಾನ್ಯ ಶಾಸಕರು ಇವತ್ತು ಶ್ರೀಮಠದ ಎಲ್ಲ ಕಾರ್ಯಕ್ಕೆ ಎಷ್ಟು ಸಕ್ರಿಯವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ, ಕಳೆದ 3-4 ದಿವಸಗಳಿಂದ ಒಂದು ಸಭೆಯನ್ನು ಮಾಡಿ ತಾಲೂಕು ಅಧಿಕಾರಿಗಳಿಗೆ ಬಹಳ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದ್ರು. ಮುಗಳಕೋಡ್ ಮಠ ಇದು ನನ್ನ ಮಠ, ಮುಗಳಕೋಡ್ ಮಠದ ಕಾರ್ಯಕ್ರಮ ಇದು ನನ್ನ ಕಾರ್ಯಕ್ರಮ. 3 ದಿವಸದ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತಾಲೂಕು ಆಡಳಿತ ವತಿಯಿಂದ ಏನೂ ಹೆಚ್ಚು ಕಡಿಮೆ ಆಗಬಾರ್ದು, ಎಲ್ಲರೂ ಕೂಡ ನಿರ್ವಿಘ್ನವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಆದೇಶವನ್ನು ಮಾಡಿದ್ರು. ಇವತ್ತು ಇಡೀ ತಾಲೂಕು ಆಡಳಿತನೇ ಮುಗಳಕೋಡ್ ಮಠದಲ್ಲಿ ಸೇವೆಗೆ ಸನ್ನದ್ಧರಾಗಿದ್ದಾರೆ. ಹೀಗಾಗಿ ಗೌರವನ್ನ ಯಲಾಲಿಂಗಪುರ ತಪಸ್ಸು ಮಾಡಿರುವಂತಹ ಪುಣ್ಯ ಭೂಮಿಗೆ ಕರೆದು ಅವರಿಗೊಂದಿಷ್ಟು ಪುಷ್ಪವೃಷ್ಟಿಯನ್ನ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ್ರೆ ಬಹುಶಃ ಈ ದೇಶದ ರೈತರ ಭವಿಷ್ಯ ಉಜ್ವಲ ಆದತ್ತು ಅನ್ನುವಂಥ ಭಾವನೆಯಿಂದ ಆ ಕಾರ್ಯಕ್ರಮವನ್ನು ಹಂಚಿಕೊಂಡಿರೋದು. ಆ ಕಾರಣಕ್ಕಾಗಿ ನಾಳೆ ಬಿಟ್ಟು ನಾಡ್ದು ನನ್ನ ಗುರುವಂದನ ಅಂದರೆ ನಾನು ಹುಟ್ಟಿರುವಂಥ ದಿನ. ಹಾಗಾಗಿ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಆಗಿದೆ, ಅನೇಕ ಕಲಾವಿದರು ಬರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಆ ಗುರುವಂದನಾ ಕಾರ್ಯಕ್ರಮ ದಿನ ಬಹುಶಃ ನನಗೆ ಇಷ್ಟು ಸಂತೋಷ, ಇಷ್ಟು ಆನಂದ ಆಗ್ತದೆ ಇಲ್ಲ ಗೊತ್ತಿಲ್ಲ. ಇವತ್ತು ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ಮೇನು ವಸ್ತ್ರವನ್ನು ನಿಮಗೆ ದಾನ ಮಾಡ್ತೀನಿ ಅದು ನನಗೆ ಬಹಳ ಖುಷಿ ಕೊಡ್ತದೆ. ಯಾಕಂದ್ರೆ ಮುಗಳಕೋಡ್ ಮಠ ಇರುವಂಥದ್ದು ಇದು ಧರ್ಮಾತೀತ, ಜಾತ್ಯಾತೀತ, ಪಕ್ಷಾತೀತ. ಇಲ್ಲಿ ಯಾವುದೇ ಜಾತಿ ಭೇದ, ಯಾರಿಗೂ ಕೂಡ ಮೇಲು ಕೀಳು ಅನ್ನುವಂಥ ಭಾವನೆ ಇದೆ. ಬಸವಣ್ಣನವರ ತತ್ವದ ತಳಹದಿಯ ಮೇಲೆ ನಾವೇನು ಮುಗಳಕೋಡ್ ಮಠದ ಒಂದು ಪರಂಪರೆಯನ್ನ ಗುರುಗಳು ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಯನ್ನ ತರಬೇಕು, ಮೇಲು ಕೀಳು ಅನ್ನುವಂಥದ್ದು ಹೋಗಲಾಡಿಸ್ಬೇಕು, ನಾವೆಲ್ಲರೂ ಒಂದೇ, ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಅನ್ನುವಂಥ ಸಂದೇಶವನ್ನ ಸಾರಿದಂಥ ಸಂದರ್ಭದಲ್ಲಿ ಅಂದು ಕ್ರಾಂತಿಯಾಗಿ ಹೋಯಿತು. ಅವತ್ತು ಬಸವಣ್ಣನವರ ಕೈಯಿಂದನೂ ಕೂಡ ಸಮಾನತೆ ಸಮಾಜವನ್ನ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ 21ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಮುಗಳಕೋಡ್ ಮಹಾಮಠ ಅನ್ನುವಂಥ ಒಂದು ಸುಕ್ಷೇತ್ರವನ್ನು ನಿರ್ಮಾಣ ಮಾಡಿ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ಒಂದೇ ಪಂಕ್ತಿಯಲ್ಲಿ ಕುಂತು ಪ್ರಸಾದ ಮಾಡುವಂತ ಶ್ರೇಷ್ಠ ಪರಂಪರೆ ಅದು ಮುಗಳಕೋಡ್ ಪರಂಪರೆ. ಅಕ್ಷರ ಜ್ಞಾನ ಯಾವ ಕುಟುಂಬದಲ್ಲಿ ಹೇಳಿ ನೋಡೋಣ, ಅದು ನಮ್ಮ ಕುಟುಂಬದಲ್ಲಿನೇ ಇಲ್ಲ, ನಮ್ಮ ಸಮಾಜದಲ್ಲೇ ಇಲ್ಲ. ಇವತ್ತ ಒಂದು ವಿಚಾರ ಇಟ್ಟುಕೊಂಡು ಇವತ್ತ ಆ ಒಂದು ತಮ್ಮ ಗುರುವಂದನಾ ಕಾರ್ಯಕ್ರಮ ಮಾಡತ್ತಾರಲ್ಲ, ನಾನು ಅವತ್ತು ಅವರ ಬ್ಯಾನರ್ ಅವತ್ತು ನನ್ನ ಕಡೆ ಬಂದಾಗ ನೋಡಿದಾಗ ನನಗೆ ಅನಿಸ್ತು, ಹೌದು ಅಪ್ಪಗಳು ಬಹಳ ಒಂದು ಒಳ್ಳೆ ಮಾರ್ಗದಾಗ ಹೊಂಟಾರೆ. ಹಿಂದೆ ಯಲ್ಲಾಲಿಂಗ ಸ್ವಾಮಿಗಳು ಇರ್ಬೋದು, ಸಿದ್ದಾರೂಢ ಸ್ವಾಮಿಗಳು ಇರ್ಬೋದು, ಇವತ್ತು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಇರ್ಬೋದು, ಈ ಒಂದು ಮುಗಳಕೋಡ್ ಮಠ ಏನೈತಲ್ಲ ಇವತ್ತು ಸರ್ವಧರ್ಮೀಯರ ಅಂದ್ರೆ ಜಾತ್ಯಾತೀತವಾಗಿರ್ತಕ್ಕಂಥ ಒಂದು ಮಠ, ಅದನ್ನು ಮುಂದುವರ್ಸ್ಕೊಂಡು ಹೊಂಟಾರೆ. ಇದಕ್ಕೆ ಬಹಳ ನಮ್ದು ಹೆಮ್ಮೆ ಐತಿ. ಇವತ್ತು ನಮ್ಮ ಸಮಾಜ ಇರ್ಬೋದು, ನಮ್ದು ಏನ ಇವತ್ತು ನಾವು ಇದೀವಲ್ಲ ಎಲ್ಲ ಜನಾಂಗದವ್ರು ಇರ್ಬೋದು, ಇವತ್ತು ನಾವೆಲ್ಲರೂ ಕೂಡ ಅಪ್ಪುಗಳಿಗೆ ನಾವು ಅವ್ರ ಚಿರುಣಿಯಾಗಿರ್ತೀವಿ ಅಂತ ಹೇಳಿ ಕೇಳ್ಕೊಂಡು ಇವತ್ತು ನಾಳೆ ಕಾರ್ಯಕ್ರಮ ಹಾಕಿ ತಾವು ಎಲ್ಲರೂ ಕೂಡ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತ ಕೇಳ್ಕೊಂಡು